ಹಾಯ್ ಹಲೋ ನಮಸ್ಕಾರ. ಅಶೋಕಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ವೆಜ್ ಪಲಾವ್ ಮಾಡೋ ವಿಧಾನ ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿ ನೋಟ್ ಮಾಡ್ಕೊಳ್ಳಿ. 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಒಂದು 1/4 kg ಆಗುವಷ್ಟು ಬೀನ್ಸು, ಕ್ಯಾರೆಟು, ನವಿಲುಕೋಸು ಮಿಕ್ಸು, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು 4-5 ಎಸ್ಲು ಪುದೀನ, ಒಂದು 2 ಎಸ್ಲು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲಿಂಬೆಹಣ್ಣು, ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು 5-6 ಎಸ್ಲು ಬೆಳ್ಳುಳ್ಳಿ. ಆಮೇಲೆ ಮಸಾಲೆಗೂ ಮತ್ತು ಒಗ್ಗರಣೆಗೂ ಚಕ್ಕೆ, ಲವಂಗ, ಯಾಲಕ್ಕಿ, ಪಲಾವ್ ಎಲೆ, ಧನಿಯಾ, ಜೀರಿಗೆ, ಅರಿಶಿಣ, ಆಮೇಲೆ ಗ್ರೀನ್ ಪೀಸು, ಒಂದು 3 ಟೇಬಲ್ ಸ್ಪೂನು ಎಣ್ಣೆ, ಹಸಿಮೆಣಸು, ಶುಂಠಿ. ನಾನೀಗ ಇದು ಮಿಕ್ಸಿಗೀಗ ಹಾಕ್ತೇನೆ ಮಸಾಲೆ ರುಬ್ಲಿಕ್ಕೆ. ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಕೊತ್ತಂಬರಿ, ಚಕ್ಕೆ, ಲವಂಗ, ಯಾಲಕ್ಕಿ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಸೋಂಪು, ಪುದೀನ ಸೊಪ್ಪು ಅರ್ಧ ಅಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೇನೆ, ಅರ್ಧ ಇಲ್ಲಿ ಮಸಾಲೆ ಹಾಕಿದ್ದೇನೆ. ಕೊತ್ತಂಬರಿ ಸೊಪ್ಪಿನೂ ಅಷ್ಟೇ ಅರ್ಧ ಮಸಾಲೆ ಹಾಕ್ತೇನೆ. ತೆಂಗಿನಕಾಯಿ ತುರಿ ಹಾಕ್ತೇನೆ. ಅರಿಶಿಣ. ಇದನ್ನು ತರ್ತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ತರ್ತರಿ ಆಗಬೇಕು. ಜಾಸ್ತಿ ಗಂಧಾಗಿ ರುಬ್ಕೊಳ್ಬಾರ್ದು, ತರ್ತರಿ ಇರಬೇಕು. ಈಗ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕ್ತಾಯಿದ್ದೇನೆ. ಈಗ ಚಕ್ಕೆ, ಲವಂಗ, ಏಲಕ್ಕಿನ ನೆನೆಸಿಟ್ಕೊಂಡಿದ್ದೇನೆ ಒಂದು 10 ನಿಮಿಷ. ಈಗ ಅದನ್ನ ನೀರು ಬಸ್ತು ಇದಕ್ಕೆ ಹಾಕ್ತೇನೆ ಒಗ್ಗರಣೆಗೆ. ಅದು ಸ್ವಲ್ಪ ಫ್ರೈ ಆಗುತ್ತೆ. ಈರುಳ್ಳಿ, ಪುದೀನ ಅದನ್ನೆಲ್ಲ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕೆಂಪಾಗುವಷ್ಟು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ತುಪ್ಪ ಮಿಕ್ಸ್ ಹಾಕಿದರೂ ತೊಂದರೆ ಇಲ್ಲ. ತುಪ್ಪ ಬೇಕಾದ್ರೆ ಬರೀ ತುಪ್ಪನೂ ಹಾಕ್ಬೋದು. ಈಗ ನೋಡಿ ಮಸಾಲೆ ಈ ಥರ ಆಗಿದೆ ತರಿಯಾಗಿ. ಇದನ್ನು ಸ್ವಲ್ಪ ಅದ್ರ ಜೊತೆ ಫ್ರೈ ಮಾಡ್ಕೊಳ್ಬೇಕು. ಆ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿ ಸ್ವಲ್ಪ. ಈಗ ತರಕಾರಿ ಎಲ್ಲ ಹಚ್ಚಿಟ್ಟದ್ದು ಬಟಾಣಿ ತರಕಾರಿ ಎಲ್ಲ ತೊಳೆದು ಹಾಕಿರ್ತೇನೆ ನೋಡಿ. ಎಲ್ಲ 3 ಉದ್ದ ಕಟ್ ಮಾಡ್ಕೊಳ್ಬೇಕು ತರಕಾರಿ. ರುಚಿ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ, ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನೀರು ಹಾಕ್ತೇನೆ. 1 ಗ್ಲಾಸ್ ಅಕ್ಕಿ ಅಂದರೆ 2 ಗ್ಲಾಸ್ ನೀರು ತಗೊಳುತ್ತೆ. 1 ಗ್ಲಾಸ್ ಅಕ್ಕಿ 2 ಗ್ಲಾಸ್ ನೀರು ಹಾಕಬೇಕು. ನೀರು ಕುದಿ ಬರುವಷ್ಟು ಕುದ್ದ ಮೇಲೆ ಅಕ್ಕಿ ಹಾಕ್ಬೇಕು. ಕುದೀತಾ ಇದೆ ನೋಡಿ, ಅಕ್ಕಿ ಹಾಕ್ತೇನೆ ನಾನು. ಅಕ್ಕಿ ನೀರು ಬಸ್ತಾ ಹಾಕ್ಬೇಕು. ಅಕ್ಕಿ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸ್ಮೂತಾಗಿ ಬರುತ್ತೆ. ಅಕ್ಕಿ ನೆನೆದಿದ್ರೆ ಅರ್ಧ ಗಂಟೆ ನೆನೆಸ್ಕೊಳ್ಬೇಕು. ನೀವು ಬಾಸುಮತಿ ಅಕ್ಕಿನೂ ಯೂಸ್ ಮಾಡ್ಬೋದು. ಅರ್ಧ ಬಾಸುಮತಿ ಅರ್ಧ ಸೋನಾ ಮೊಸರನ್ನ ಹಾಕ್ಬೋದು. ಈಗ ನೋಡಿ ಕುದಿ ಬರ್ತಾಯಿದೆ. ಟೊಮೆಟೊ ಹಾಕ್ತೇನೆ. ಅಕ್ಕಿ ಕುದಿ ಬಂದ ಕೂಡಲೇ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಗ ಅರ್ಧ ಲಿಂಬು ಹಿಂಡ್ತಾ ಇದ್ದೇನೆ ಇದಕ್ಕೆ. ಲಾಸ್ಟಲ್ಲಿ ಲಿಂಬು ಹಿಂಡ್ಬೇಕು ಕುದಿ ಬಂದ ಮೇಲೆ. ಈಗ ಒಂದು ರೌಂಡ್ ತಿರ್ಸಿ ಕುಕ್ಕರ್ ಮುಚ್ಚಳ ಹಾಕಿ ತಿರ್ಸಿ ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಜಿಲ್ ಹೊಡೆದ್ರೆ ಸಾಕು. ಬೆಂಕಿ ಜಾಸ್ತಿ ಫಾಸ್ಟ್ ಇಟ್ಕೊಳ್ಬೇಡಿ, ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಬುಡ ಕಪ್ಪಾಗಿಬಿಡುತ್ತೆ. ಈಗ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳಿ. ಇದು ವಿಜಿಲ್ ಹೊಡೋರಿಗೆ ಮೊಸರು ಬಜ್ಜಿ ನೋಡಿ. ಒಂದು 1/4 ಲೀಟ್ರ್ ಮೊಸರು, ಒಂದು ಅರ್ಧ ಸೌತೆಗೆ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಸಿಮೆಣಸು, ಕೊತ್ತಂಬರಿ ಈ ಥರ ಹಚ್ಕೊಳ್ಬೇಕು ನೈಸಾಗಿ. ಇದು ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣಸು ಎಲ್ಲ ನೈಸ್ ಕೊಚ್ಚಿಟ್ಕೊಳ್ಬೇಕು. ಈ ಕೊಚ್ಚದನ್ನ ಒಂದು ಬೌಲಿಗೆ ಹಾಕ್ತೇನೆ. ಇದಕ್ಕೆ ನೋಡಿ ಎಲ್ಲ ಬೌಲಿಗೆ ಹಾಕಿ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಸ್ವಲ್ಪ ಅದನ್ನ ಇಸ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಎಲ್ಲ ಮಿಕ್ಸಾಗಿ ಸರಿ ಗಿಮ್ಚ್ಕೊಂಡ್ರೆ ಒಳ್ಳೆ ಕೂಡಿ ಬರುತ್ತೆ ಮೊಸರು ಬಜ್ಜಿ. ಎಲ್ಲ ಇಸ್ಕೊಂಡು ನೀಟಾಗಿ ಇಸ್ಕೊಳ್ಬೇಕು. ಮೊಸರು ಬಜ್ಜಿ ಕೂಡಿ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ. ಮೊಸರು ಹಾಕ್ತೇನೆ ನಾನು. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದಕ್ಕೆ ಹಾಲನ್ನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಬೋದು. ಬರೀ ಮೊಸರನ್ನು ತುಂಬ ಗಟ್ಟಿ ಕಾಣಿಸುತ್ತೆ. ಒಂದು ಸ್ವಲ್ಪ ಹಾಲು ಹಾಕ್ಬೋದು, ಇಲ್ಲಾಂದರೆ ನೀರು ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿನೂ ಇದು ಮಾಡ್ಬೋದು. ಗಟ್ಟಿಯಾಗಿದೆ, ನಾನು ಸ್ವಲ್ಪ ಇದು ಹಾಕ್ತೇನೆ ನೀರಿಗೆ. ಸ್ವಲ್ಪ ನೀರು, ಹಾಲು ಯಾವುದಾದ್ರೂ ಹಾಕ್ಕೊಳ್ಬೋದು. ಮೊಸರು ಬಜ್ಜಿ
ಚೆನ್ನಾಗೆಲ್ಲ ಕೂಡ್ಕೊಂಡಿದೆ ನೋಡಿ. ಇದೇ ಥರ ಮೊಸರು ಬಜ್ಜಿ ಮಾಡ್ಕೊಂಡು ಪಲಾವ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ವಿಜಿಲ್ ಹೊಡೆದಿದ್ದು, ಒಂದು ವಿಜಿಲ್ ಹೊಡೆದಿದ್ದು ಸಾಕಾಗುತ್ತೆ. ಒಂದು ವಿಜಿಲ್ ಹೊಡೆದು ಕೂಡ ಬಂದ್ ಮಾಡಿ ಇಟ್ಟು ಅದು ಹವೆ ಹೋಗಿದ್ರವ್ರಿಗೆ ನೋಡಿ ಓಪನ್ ಮಾಡಬೇಕು. ನೀವು ಒಂದು ರೌಂಡ್ ತಿರ್ಸ್ಕೊಳ್ಬೇಕು, ನಿಧಾನ ತಿರ್ಸ್ಕೊಳ್ಬೇಕು, ಅಕ್ಕಿ ಎಲ್ಲ ಹೊಡಿಯಾಗತ್ತಿಲ್ಲ ಅಂದರೆ. ನೋಡಿ ಪಲಾವ್ ಹ್ಯಾಂಗೆ ಉದ್ರಾಗಿ ಬಂದಿದೆ ನೋಡಿ. ಮೊಸರು ಬಜ್ಜಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಅಶೋಕ್ ಕಿಚನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.